ದೇವಿಯ ಜಾತ್ರೆಯ ಪ್ರಯುಕ್ತ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಕುಸ್ತಿ ಕ್ರೀಡಾಕೂಟಕ್ಕೆ ಇನ್ನು ಕೆಲವೇ ಗಂಟೆಗಳಲ್ಲಿ ಚಾಲನೆ ಸಿಗಲಿದೆ. ಒಂದು ಅದ್ದೂರಿಯಾದ ಈ ಒಂದು ಅಂಕಣದಲ್ಲಿ ಈ ದಿನ ಸಂಜೆ ಸುಮಾರು 2-3 ಗಂಟೆಗೆ ಕುಸ್ತಿ ಪಂದ್ಯಾವಳಿ ಪ್ರಾರಂಭ ಆಗುತ್ತೆ. ಎಲ್ಲ ನಮ್ಮ ಕ್ರೀಡಾ ಪ್ರೇಕ್ಷಕರು, ಕ್ರೀಡಾ ಅಭಿಮಾನಿಗಳು ಈ ಒಂದು ಕಾರ್ಯಕ್ರಮ ಹಾಗೂ ಈ ಒಂದು ಕುಸ್ತಿ ಪಂದ್ಯಾಟವನ್ನು ಯಶಸ್ವಿಗೊಳಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ. ಈ ಒಂದು ಕುಸ್ತಿ ಶ್ರೀ ಮಾರಿಕಾಂಬ ದೇವಸ್ಥಾನದ ಅಡಿಯಲ್ಲಿ ನಡೆಯುತ್ತೆ. ಇದು ಒಂದು ಇತಿಹಾಸ ಪ್ರಸಿದ್ಧ ಕುಸ್ತಿ. ಇದಕ್ಕೆ ಇತಿಹಾಸನೇ ಇದೆ. ಸುಮಾರು ನನಗನ್ಸಿದ ಪ್ರಕಾರ 50-60 ವರ್ಷಗಳ ಹಿಂದಿನಿಂದಲೂ ಈ ಕುಸ್ತಿ ಒಂದು ಕ್ರೀಡಾಕೂಟ ನಡ್ಕೊಂಡ್ಬಂದಿದೆ. ಇತ್ತೀಚಿನ ದಿನದಲ್ಲಿ ರಾಷ್ಟ್ರ ಮಟ್ಟದ ಈ ಕುಸ್ತಿಪಟುಗಳೆಲ್ಲ ಬಂದು ಈ ಒಂದು ಕ್ರೀಡಾಂಗಣದಲ್ಲಿ ಆಡ್ತಾರೆ ಅನ್ನೋದಕ್ಕಿಂತ ಹೆಚ್ಚು ಈ ಒಂದು ಕುಸ್ತಿಯಲ್ಲಿ ಆಡಲೇಬೇಕು. ನಾನು ಕೊನೆ ಪಕ್ಷ ಗೆದ್ದಿಲ್ಲ ಅಂದ್ರೂ ಅಡ್ಡಿಲ್ಲ, ಒಂದು ಪ್ರಯತ್ನ ಮಾಡಬೇಕು ಅನ್ನೋದು ಈ ಒಂದು ನಮ್ಮ ಮಾರಿ ಜಾತ್ರೆ ಸ್ಪೆಷಲು. ಇದ್ರ ಬಗ್ಗೆ ನಮ್ಮ ಸದ್ಗುರು ಸಂತೋಷ್ ಅವರಿಗೆ ಹಾಗೂ ಇಲ್ಲಿನ ರೆಫ್ರಿ ಅವ್ರಿಗೆ ಕೇಳ್ತೀನಿ. ಸರ್, ಎಷ್ಟೊಂದಿನ ಕುಸ್ತಿ ಸ್ಟಾರ್ಟ್ ಆಗತ್ತೆ? 4 ಗಂಟೆಯಿಂದ ಕುಸ್ತಿ ಸ್ಟಾರ್ಟ್ ಆಗತ್ತೆ. ಎಲ್ಲೆಲ್ಲಿಂದ ಬರ್ತಾ ಇದಾರೆ ಜನ? ಈಗ ಕುಸ್ತಿಪಟುಗಳು ಆಲ್ರೆಡಿ ಬಂದಿದಾರ ಸಾಗರಕ್ಕೆ? ಧನ್ಯವಾದಗಳು ಸರ್. ಸರ್, ಹೇಗಿದ್ದೀರಾ ಸರ್? ಹೀಗೆ ಕುಸ್ತಿ, ನಮ್ಮ ಮಾರಿಕಾಂಬೆಯ ಕುಸ್ತಿ ಇದಕ್ಕೆ ಒಂದು ಇತಿಹಾಸನೇ ಇದೆ. ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಏನ್ ಹೇಳೋದಿದೆ, ಎಲ್ಲ ನೋಡ್ತಾ ಇದೀವಲ್ಲ, ಅದ್ಭುತವಾಗಿ ನಡೀತಾ ಇದೆ. 100 ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ. ಕುಸ್ತಿಗೂ ಕೂಡ ಅದ್ರದ್ದೇ ತನ್ನದೇ ಆದಂತ ಇತಿಹಾಸ ಇದೆ. ಇಲ್ಲಿಗೆ ಒಳ್ಳೊಳ್ಳೆ ಪಟುಗಳು ಬೇರೆ ರಾಜ್ಯಗಳಿಂದ, ಬೇರೆ ದೇಶಗಳಿಂದ ಕೂಡ ಬರ್ತಿದ್ದಾರೆ. ಅದು ನಮಗೆ ಹೆಮ್ಮೆಯ ವಿಷಯ. ಅದು ಕುಸ್ತಿ ಯಶಸ್ವಿಯಾಗಿ ನಡೆಯುತ್ತೆ. ಅಖಾಡ ಕೂಡ ನೀಟಾಗಿ ಸಿದ್ಧ ಆಗಿದೆ, ಅಲಂಕಾರ ಸಿದ್ಧ ಆಗಿದೆ. ಶಾಸಕರು ಬಂದು ಉದ್ಘಾಟನೆ ಮಾಡ್ತಾರೆ. ಎಲ್ಲರ ಸಹಕಾರ ಇದೆ, ನೀಟಾಗಿ ನಡ್ಕೊಂಡು ಹೋಗ್ತಾ ಇದೆ. ಸರ್, ಈ ಒಂದು ಕುಸ್ತಿ ಪಂದ್ಯ ಕೂಟ ಇದೆಯಲ್ಲ, ಈ ಮಾರಿಕಾಂಬ ಕುಸ್ತಿ ಪಂದ್ಯ ಕೂಟ, ಇದಕ್ಕೆ ತನ್ನದೇ ಆದಂತ ಇತಿಹಾಸ ಇದೆ. ಇಲ್ಲಿ ಆಡ್ಬೇಕು ಅಂದ್ರೆ ಈ ಪಣ ತೊಟ್ಬಿಡ್ತಾರೆ, ನಾನು ಆಡ್ಲೇಬೇಕು ಅಂತ. ಎಲ್ಲರಿಗೂ ಅವಕಾಶ ಸಿಗತ್ತಾ ಸರ್? ಸಿಗತ್. ಒಂದೇ ದಿನ ಆದ್ರೆ ಕಷ್ಟ ಆಗ್ತಿತ್ತು, 3 ದಿನ ಇರೋದ್ರಿಂದ ಎಲ್ರಿಗೂ ಅವಕಾಶ ಸಿಗತ್ತೆ. ಅದ್ರ ಬಗ್ಗೆ ತಲೆ ಬಿಸಿ ಮಾಡ್ಕೊಳೋದು ಬೇಡ. ಕುಸ್ತಿಗೆ ನಾವು ಉಳಿಸೋದ್ರ ಕಡೆಗೆ ಗಮನ ಕೊಡೋ ನಿಟ್ಟಿನಲ್ಲಿ ಈ ಕಾರ್ಯಕ್ರಮಗಳ ಆಯೋಜನೆ ಆಗ್ತಿದಾವೆ. ಇದೇ ಖುಷಿ ವಿಷಯ. ಈ ಕುಸ್ತಿ ಎಷ್ಟೊತ್ತಿಂದ ಎಷ್ಟೋ ತನಕ? 4:30 ಸಂಜೆ 4:00 ಆರಂಭ ಆದ್ರೆ ರಾತ್ರಿ 8:00 ತನಕ ನಡೀತದೆ. ಖಂಡಿತ ಸರ್, ನಿಮ್ಮ ಕುಸ್ತಿ ಪಂದ್ಯಾವಳಿ ಯಶಸ್ವಿಯಾಗಿ ನಡೀಲಿ ಅಂತ ಹೇಳ್ತಾ, ಸರ್, ಈಗ ಈ ಕುಸ್ತಿಯಲ್ಲಿ ಸುಮಾರು ಪೊಲೀಸ್ ಇಂಟೆಲಿಜೆನ್ಸ್ ಪ್ರಕಾರ ಎಷ್ಟು 1000 ಜನ ಸೇರ್ಬೋದು ಸರ್? ಖಂಡಿತ 13,000-14,000 ಜನ ಸೇರ್ತಾರಂತೆ. ನಾನು ಅದನ್ನು ನೇರ ಪ್ರಸಾರನು ಕೂಡ ಕೊಡ್ತೀನಿ. ಧನ್ಯವಾದಗಳು ನಿಮಗೆಲ್ಲ.